ಬದುಕಿನ ಓಟದ ನಡುವೆ ಮನಸ್ಸಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ, ದೇಹಕ್ಕೆ ಹೊಸ ಚೈತನ್ಯ, ಹೊಸ ಹುರುಪು ಬೇಕಂದಾಗ ನಮಗೆ ನೆನಪಾಗೋದೇ ದೇವಸ್ಥಾನ. ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ನಾವು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಗೆ ಅಂತೀರಾ? ಹೇಳ್ತೀನಿ ಬನ್ನಿ. ತಿಂಡಿಗೆ ಅಂತ ನಾವು ನಿಲ್ಲಿಸಿದ್ದು ಮುಳ್ಬಾಗಿಲು ಹೈವೇಯಲ್ಲಿ ಸಿಗೋ ಈ ಕಾವ್ಯ ಗ್ರ್ಯಾಂಡ್ ಅನ್ನೋ ಹೋಟೆಲಲ್ಲಿ. ದೋಸೆ ಟೇಸ್ಟ್ ಅಷ್ಟು ಇಷ್ಟ ಆಗಿಲ್ಲ, ಇನ್ನೂ ಬೆಟರ್ ಇರ್ಬೋದು ಅಂತ ಅನ್ನಿಸ್ತು. ಮುಳ್ಬಾಗಿಲು ಹೈವೇಯಿಂದ ಆಂಧ್ರ ಪ್ರದೇಶ್ ಬಾರ್ಡ್ರಿಗೆ ಹೋಗೋ ದಾರಿಯಲ್ಲಿ ಮೊಗ್ಗಿಲಿ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಏನು ಫೇಮಸ್ ಅಂದರೆ ಬಂಗಾರಮ್ಮ ಚಕ್ಲಿ ಅಂಗಡಿ. ಈ ಚಕ್ಲಿ ಕಡಲೆಬೀಜದಿಂದ ಮಾಡ್ತಾರೆ. ಈ ಚಕ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಊರಲ್ಲಿ ಬೀದಿ ಉದ್ದಕ್ಕೂ ಬರೀ ಚಕ್ಲಿ ಅಂಗಡಿನೇ ಇದೆ, ಆದರೆ ಈ ಚಕ್ಲಿ ಅಂಗಡಿ ತುಂಬ ಫೇಮಸ್. ಒಂದು ಚಕ್ಲಿ 10 ರೂಪಾಯಿ. ಅದನ್ನು ತಗೊಂಡು ನಾವು ಹೊರಟಿದ್ದು ಕಾಣಿಪಾಕಂಗೆ. ಈ ಸನ್ನಿಧಿ ಮಹತ್ವ ಏನಂತ ತಿಳ್ಕೊಳ್ಳೋದಾದರೆ, 3 ಜನ ರೈತರಿದ್ರಂತೆ. ಅದರಲ್ಲಿ ಒಬ್ಬ ಕುರುಡ, ಒಬ್ಬ ಕಿವುಡ, ಹಾಗೆ ಒಬ್ಬ ಮೂಗ. ಒಂದಿನ ಅವರು ನೀರಿಗಾಗಿ ಒಣಗಿದ ಬಾವಿನ ಹಗಿಯೋವಾಗ ಒಂದು ಗಟ್ಟಿಯಾಗಿರೋ ಕಲ್ಲು ಸಿಗುತ್ತೆ. ಆ ಕಲ್ಲಿಗೆ ಹೊಡೆದಾಗ ಕಲ್ಲಿಂದ ರಕ್ತ ಚಿಮ್ಮತ್ತೆ. ರಕ್ತ ಚಿಮ್ಮಿ ಆ ಬಾವಿ ತುಂಬ ನೀರು ತುಂಬುತ್ತೆ. ಅವ್ರ ಅಂಗವೈಕಲ್ಯನೂ ಗುಣ ಆಗಿಬಿಡುತ್ತೆ. ಇದನ್ನು ತಿಳಿದು ಗ್ರಾಮಸ್ಥರು ಯಾವುದಪ್ಪ ಅದು ಕಲ್ಲು ಅಂದ್ಬಿಟ್ಟು ಅದನ್ನು ಇನ್ನೂ ಅಗಿಯಕ್ಕೆ ಹೋಗಿದಾಗ ಆ ಕಲ್ಲಿನ ಕೊನೆಯೇ ಸಿಗಲ್ಲ. ಇವತ್ತಿಗೂ ಆ ವಿಗ್ರಹ ಬಾವಿಯಲ್ಲೇ ಇದೆ. ಆ್ಯಂಡ್ ಆ ಬಾವಿ ಯಾವತ್ತೂ ಬತ್ತೋದೇ ಇಲ್ವಂತೆ. ಮತ್ತು ಆ ಗಣಪ ಸ್ವಯಂಭೂ ಆಗಿರೋದ್ರಿಂದ ಬೆಳೀತಾನೇ ಇದ್ದಾನಂತೆ. ಆ ಗಣಪನಿಗೆ ಕೈ ಮುಗಿದು ನಾವಲ್ಲಿಂದ ಹೊರಟಿದ್ದು ಎಲ್ಲಿಗೆ ಅಂತ ಗೊತ್ತಾಯ್ತಲ್ಲ ನಿಮಗೆ? ಆ ಬೆಟ್ಟದ ಸಾಲು ನೋಡಿದ್ರೇ ಯಾರು ಬೇಕಾದರೂ ಗೆಸ್ ಮಾಡ್ತಾರೆ. ಎಸ್, ತಿರುಪತಿ. ನಮ್ಮ ಫ್ಯಾಮಿಲಿಯ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ನಾವು ತುಂಬ ನಂಬೋ ದೇವರು ಆ್ಯಂಡ್ ನಮ್ಮ ಮನೆ ದೇವರು ಕೂಡ. ತಿರುಪತಿಯಿಂದ ತಿರುಮಲಾಗೆ ಹೊರಡೋಕ್ಕೆ ಈ ಸಪ್ತಗಿರಿ ಚೆಕ್ ಪಾಯಿಂಟ್ಗೆ ಹೋಗಬೇಕು. ಇದನ್ನು ಆಲಪಿರಿ ಚೆಕ್ ಪಾಯಿಂಟ್ ಅಂತಲೂ ಕರೀತಾರೆ. ನಾವು ಬೆಂಗಳೂರಿಂದ ಬಂದಿದ್ದರೆ ನಾವು ಈ ಗರುಡ ಹಿಂಭಾಗ ಬರ್ತೀವಿ. ಒಂದು ವಿಷಯ ಹೇಳೋದು ಮರ್ತೆ, ನೀವು ಮೊಗ್ಗಿಲಿಗೆ ಹೋಗಬೇಕಂದ್ರೆ ಹೈವೇಯಿಂದ ಟರ್ನ್ ತೊಗೊಂಡು ಲೆಫ್ಟ್ ಟರ್ನ್ ತೊಗೋಬೇಕು. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಮಿಸ್ ಮಾಡಿದ್ರೆ ಮತ್ತೆ ನೀವು ತುಂಬ ದೂರ ಟರ್ನ್ ತೊಗೊಳಕ್ಕಾಗಲ್ಲ. ಇವತ್ತು ನಮ್ಮ ಪುಣ್ಯಕ್ಕೆ ತುಂಬಾ ಟ್ರಾಫಿಕ್ ಕಡಿಮೆ ಇತ್ತು. ಚೆಕಿಂಗ್ ಕೂಡ ಬೇಗನೆ ಆಯಿತು. ತಿರುಮಲಾಗೆ ಹೋಗೋಕ್ಕೆ ಮುಂಚೆ ಕಾಣಿಪಾಕಮಲ್ಲಿರೋ ಎಲ್ಲ ವರಗಳನ್ನ ಸಿದ್ಧಿಸೋ ವರಸಿದ್ಧಿ ವಿನಾಯಕನ ದರ್ಶನ. ಸತ್ಯ ಮತ್ತು ನ್ಯಾಯ ಅಲ್ಲಿ ಯಾವತ್ತೂ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಚೆಕಿಂಗ್ ಮುಗಿಸಿ ಟಿಕೆಟ್ ತಗೊಂಡು ನಮ್ಮ ಪ್ರಯಾಣ ತಿರುಮಲ ಬೆಟ್ಟಕ್ಕೆ. ದಾರಿಯಲ್ಲಿ ನಿಮಗೆ ಲಂಗೂರ್, ಡಿಯರ್ ಕೂಡ ಸಿಗ್ಬೋದು ಇಫ್ ಯು ಆರ್ ಲಕ್ಕಿ. ಇಲ್ಲಿ ಒಂದು ಗಣೇಶ ದೇವಸ್ಥಾನ ಸಿಗುತ್ತೆ. ಗಣೇಶನಿಗೆ ಒಂದು ನಮಸ್ಕಾರ ಹಾಕಿ 7 ಬೆಟ್ಟ ದಾಟ್ಕೊಂಡು ನಾವು ಹೊರಟ್ವಿ. ಇಲ್ಲಿ ರೂಲ್ ಏನಂದರೆ 28 ಮಿನಿಟ್ಸ್ ಒಳಗಡೆ ನಾವು ತಿರುಮಲ ರೀಚ್ ಆಗಬಾರ್ದು. ಆಗಿದ್ದೀವಿ ಅಂದರೆ ನಾವು ತುಂಬ ಫಾಸ್ಟಾಗಿ ಹೋಗಿದ್ದೀವಿ, ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಅದಕ್ಕೆ ಫೈನ್ ಕೂಡ ಆಗುತ್ತೆ. 300 ರೂಪೀಸ್ ಫೈನ್ ಕೂಡ ಇರುತ್ತೆ. ಬೆಟ್ಟ ಹತ್ತುವಾಗ ವೆಂಕಟೇಶ್ವರನ ಹಾಡುಗಳು ಕೇಳ್ಕೊಂಡು ಹತ್ತಿದಾಗ ಆ ವೈಬೇ ಬೇರೆ. ಆ್ಯಂಡ್ ಫೈನಲಿ ವಿ ರೀಚ್ಡ್ ತಿರುಮಲ. ಮಧ್ಯಾಹ್ನ ಊಟನೂ ಮಾಡಿದೆ. ನಾವು ಬೇಗ ಎಲ್ಲಿಗೆ ಹೊರಟಿದ್ದು ಅಂದರೆ ಈ ಅರಿಜಿತ ಸೇವಾ ಕೌಂಟರ್ಗೆ. ARP ಕೌಂಟರ್ ಎದುರುಗಡೆನೇ ನಿಮಗೆ ಅರಿಜಿತ ಸೇವಾ ಕೌಂಟರ್ ಸಿಗುತ್ತೆ. ಅಲ್ಲಿ ನೀವು ಸುಪ್ರಭಾತ ಮತ್ತು ಎಲ್ಲ ಥರದ ದರ್ಶನನೂ ಬುಕ್ ಮಾಡ್ಕೊಳ್ಬೋದು. ಇದು ಬಂದು ಎಲೆಕ್ಟ್ರಾನಿಕ್ ಟಿಪ್, ಸೊ ನಿಮ್ಮ ಲಕ್ ಟೆಸ್ಟ್ ಮಾಡ್ಬೋದು. ಸೇಮ್ ಡೇ ಈವ್ನಿಂಗ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ನಿಮ್ಮ ಲಕ್ಕಿಂದ ನಿಮ್ಗೇನಾದರೂ ಟಿಕೆಟ್ ಸಿಕ್ಕಿದ್ರೆ ಅದು ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಇಲ್ಲ ಇದೇ ಕೌಂಟರ್ ಹತ್ರ ಒಂದು LED ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನಾವು 100 ರೂಪೀಸ್ ಟಿಕೆಟ್ನ ಬುಕ್ ಮಾಡಿದ್ವಿ. ಸೊ ನಮಗೆ ರೂಮ್ ಅಲಾಟ್ ಆಗಿದ್ದು ಬಂದು ರಾಮ್ ಬಗೀಚಾ ಅನ್ನೋ ಗೆಸ್ಟ್ ಹೌಸಲ್ಲಿ. 100 ರೂಪೀಸ್ ರೂಮ್. ನೋಡಿ ಎಷ್ಟು ಕ್ಲೀನಾಗಿದೆ. ನಮಗೆ ರೂಮ್ ತುಂಬಾ ಇಷ್ಟ ಆಯಿತು. ಈ ರೂಮ್ ಬಂದು ದೇವಸ್ಥಾನದ ಪಕ್ಕದ ರೋಡಲ್ಲೇ ಇದೆ. ಅಂದರೆ
ದೇವಸ್ಥಾನ ಈ ರೂಮಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಲಂಗೂರ್ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆ ಎಲೆನ ತಿಂತಾ ಇದೆ ಅಂತ. ಈ ಗೆಸ್ಟ್ ಹೌಸ್ ತಿರುಮಲ ಮೇನ್ ಬಸ್ ಸ್ಟಾಪ್ ಹತ್ರನೇ ಇರೋದು. ರೂಮ್ ಚೆಕ್-ಇನ್ ಆಗಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಹೋಗಿದ್ದು ತಿರುಮಲ ಟೆಂಪಲ್ ಅಂಗಳಕ್ಕೆ. ಅವತ್ತು ಹುಣ್ಣಿಮೆ ಆಗಿತ್ತು. ಹುಣ್ಣಿಮೆ ಚಂದ್ರನ ಬೆಳಕಲ್ಲಿ ತಿರುಮಲ ಅಂಗಳದಲ್ಲಿ ಆ ಟೆಂಪಲ್ ವೈಬಲ್ಲಿ ತಂಪಾದ ಗಾಳಿಯಲ್ಲಿ ಕುತ್ಕೊಂಡು ಆ ಗೋಪುರನ ನೋಡ್ತಾ ಇದ್ದರೆ 2 ಕಣ್ಣು ಸಾಲಲ್ಲ. ನಿಜ ವೈಕುಂಠದಲ್ಲೇ ಇದ್ದೀವೇನೋ ಅಂತ ಅನಿಸುತ್ತೆ. ನೀವು ನೋಡಿ ಕಣ್ಣು ತುಂಬ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅವತ್ತು. ಲೈಟಿಂಗ್ಸ್ ಅವತ್ತು ಒಂದೇ ದಿನ ಹಾಕಿದ್ರು, ನೆಕ್ಸ್ಟ್ ಡೇ ನಾವಿದ್ದಾಗ ಹಾಕಿರಲಿಲ್ಲ. ಆ್ಯಂಡ್ ನಿಜವಾಗ್ಲೂ ಸ್ವರ್ಗದಲ್ಲೇ ಇದ್ದೀವೇನೋ ಅಂತ ಅನಿಸಿದ್ದಂತೂ ಖಂಡಿತ. ಇಲ್ಲಿ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಊಟ ಮುಗಿಸಿ ನಮ್ಮ ಡೇ 1 ಇನ್ ತಿರುಮಲ ಕಂಪ್ಲೀಟ್ ಆಯಿತು. ಡೇ 2 ಅಟ್ ತಿರುಮಲ ವಿಡಿಯೋಲ್ಲಿ ಮತ್ತೆ ಸಿಗೋಣ.